ಎಲ್ಲರಿಗೂ ನಮಸ್ಕಾರ. ಮುಂಬರುವ ಆಗಸ್ಟ್ 11, 12, 13 ಈ ಅದೃಷ್ಟವಂತ 3 ದಿನಗಳಂದು ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಮೇಷರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ, ಯಾವ ಈ 6 ತಪ್ಪುಗಳನ್ನು ನೀವು ನಿಮ್ಮ ಜೀವನದಲ್ಲಿ ಮಾಡಬಾರದಾಗಿರುತ್ತೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಮೇಷರಾಶಿಯವರೇ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹೌದು ಮೇಷರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆ ಆದರೆ ಆಗ್ತಕ್ಕಂಥದ್ದು. ಈಗ ಜೀವನ ಮಾಡ್ತಿರತಕ್ಕಂತಹ ಜೀವನಕ್ಕೂ ಮುಂಬರುವ ಈ ಅದೃಷ್ಟವಂತ 3 ದಿನದ ಜೀವನಕ್ಕೂ ನೀವು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನಾದರೆ ಕಾಣಬಹುದಾಗಿರುತ್ತೆ. ಹೌದು, ಒಂದು ಮುಖ್ಯವಾಗಿರ್ತಕ್ಕಂಥ ಸಂದೇಶ ಆದರೆ ನಿಮಗೆ ಸಿಗ್ತಾ ಹೋಗುತ್ತೆ. ಅದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ತಕ್ಕಂಥದ್ದು ಸಹ ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ. ಅದೇ ರೀತಿ ಮೇಷರಾಶಿಯವರೇ, ನೀವು ನಾಯಕತ್ವ ಗುಣವನ್ನು ಹೊಂದಿರೋರು ಆಗಿರ್ತೀರ. ಹೌದು, ನೀವು ಯಾವುದೇ ಒಂದು ವಿಚಾರದಲ್ಲೂ ಸಹ ನಾಯಕರಾಗಿರೋದಕ್ಕೆ ನೀವು ಇಷ್ಟಪಡ್ತೀರಾ ಮತ್ತು ಇನ್ನೊಬ್ಬರ ಬಳಿ ನೀವು ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ನಾಯಕತ್ವವಾಗಿ ಸ್ವಂತ ವ್ಯಾಪಾರವನ್ನು ನೀವು ಮಾಡೋದಕ್ಕೆ ಇಷ್ಟಪಡ್ತಕ್ಕಂತಹ ವ್ಯಕ್ತಿತ್ವನ ಹೊಂದಿರುವವರು ನೀವಾಗಿರ್ತೀರಾ ಮೇಷರಾಶಿಯವರೇ. ಅದೇ ರೀತಿ ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಇಷ್ಟು ದಿನದ ಎಲ್ಲ ರೀತಿ ಕಷ್ಟಗಳು, ನೀವು ಎದುರಿಸ್ತಾ ಇರ್ತಕ್ಕಂಥ ಪ್ರತಿಯೊಂದು ಕಣ್ಣೀರಿನ ಕ್ಷಣಗಳು ಮತ್ತು ದುಃಖದ ಕ್ಷಣಗಳು, ನೀವು ಪ್ರತಿದಿನ ಎದುರಿಸ್ತಾ ಇರ್ತಕ್ಕಂಥ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಸವಾಲುಗಳು ಎಲ್ಲನೂ ಸಹ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಿಂದ ದೂರ ಆದರೆ ಆಗ್ತಕ್ಕಂಥದ್ದು ಮೇಷರಾಶಿಯವರೇ. ಅದೇ ರೀತಿ ನೀವು ಇಷ್ಟು ದಿನ ತುಂಬ ಸಂಕಟ ಆದರೆ ಪಡ್ತಿದ್ರಿ ಅಲ್ವಾ? ಎಷ್ಟೇ ಪರಿಶ್ರಮ ಪಟ್ಟರೂ ಸಹ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ನಿಮಗೆ ಸಿಗ್ತಿರೋದಿಲ್ಲ. ಹೌದು, ನಿಮಗೆ ಬರಬೇಕಾಗಿದ್ದು ಬೇರೆ ಯಾರಿಗೋ ಸಿಗ್ತಿದೆ ಎಂಬಂತೆ ನೀವು ಸಂಕಟ ಆದರೆ ಪಡ್ತಿದ್ರಿ. ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಇಷ್ಟು ದಿನ ನೀವು ನಿಮ್ಮ ಜೀವನದಲ್ಲಿ ಪಟ್ಟಿರ್ತಕ್ಕಂತಹ ಎಲ್ಲ ರೀತಿ ಕಷ್ಟಕ್ಕೆ ತಕ್ಕ ಪ್ರತಿಫಲ ಆದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಮೇಷರಾಶಿಯವರೇ. ಹೌದು, ಈ ಸಮಯದಲ್ಲಿ ನಿಮ್ಮೊಳಗೆ ಆತ್ಮವಿಶ್ವಾಸನೂ ಸಹ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೆ ಇಷ್ಟು ದಿನ ನಿಮ್ಮ ಮನಸ್ಸಿನಲ್ಲಿ ಭಯ ಮತ್ತು ಆತಂಕ ಆದರೆ ಇತ್ತು, ಅವೆಲ್ಲನೂ ಸಹ ಈ ಸಮಯದಲ್ಲಿ ದೂರ ಆಗಿ ಧೈರ್ಯದಿಂದ ನೀವು ಈ ಸಮಯದಲ್ಲಿ ಮುನ್ನಡೆ ಸಾಧಿಸಬಹುದಾಗಿರುತ್ತೆ ಮೇಷರಾಶಿಯವರೇ. ಅದೇ ರೀತಿ ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ನಿಂತು ಹೋಗಿರ್ತಕ್ಕಂಥ ಎಲ್ಲ ರೀತಿ ಕೆಲಸಗಳಿಗೆ ಈ ಸಮಯದಲ್ಲಿ ಚುರುಕುತನ ಆದರೆ ಬರ್ತಕ್ಕಂಥದ್ದು. ಹೌದು, ನಿಮ್ಮ ಜೀವನದಲ್ಲಿ ಅದು ಬಹುಮುಖ್ಯವಾಗಿರ್ತಕ್ಕಂಥ ಕೆಲಸ ಆಗಿರುತ್ತೆ. ತುಂಬ ಲವಲವಿಕೆಯಿಂದ ಶುರುವಾಗಿರುತ್ತೆ, ಆದರೆ ಅದು ಕೆಲವು ಕಾರಣಾಂತರಗಳಿಂದಾಗಿ ಅರ್ಧಕ್ಕೆ ನಿಂತು ಹೋಗಿರುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಅರ್ಧಕ್ಕೆ ನಿಂತು ಹೋಗಿರ್ತಕ್ಕಂತಹ ಎಲ್ಲ ರೀತಿ ಕೆಲಸಗಳಿಗೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಚುರುಕುತನ ಆದರೆ ಬಂದು ಆ ಎಲ್ಲ ರೀತಿ ಕೆಲಸಗಳು ಈಗ ಅತಿ ಬೇಗ ನಿಮ್ಮ ಜೀವನದಲ್ಲಿ ಪೂರ್ಣ ಆದರೆ ಆಗ್ತಕ್ಕಂಥದ್ದು ಮೇಷರಾಶಿಯವರೇ. ಒಬ್ಬ ಅಪರಿಚಿತ ವ್ಯಕ್ತಿ ಆದರೆ ನಿಮ್ಮ ಜೀವನಕ್ಕೆ ಬರ್ತಾರೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ. ಹಾಗಾಗಿ ಆ ವ್ಯಕ್ತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಕ್ಕಂಥದ್ದು, ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥದ್ದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ. ಅದೇ ರೀತಿ ಮೇಷರಾಶಿಯವರೇ, ನೀವು ತುಂಬ ವರ್ಷಗಳಿಂದ ಕಂಕಣ ಭಾಗ್ಯಕ್ಕೋಸ್ಕರ ಕಾಯ್ತಾ ಇದ್ದೀರಾ. ಹಲವಾರು ಸಂಬಂಧಗಳನ್ನು ನೋಡಿದ್ದೀರಾ, ಆದರೆ ನಿಮಗೆ ತಕ್ಕಂತಹ ಸಂಬಂಧ, ಒಂದು ಒಳ್ಳೆಯ ಗುಣವಂತ ಸಂಬಂಧ ಆದರೆ ಇಷ್ಟು ದಿನ ನಿಮಗೆ ಪ್ರಾಪ್ತಿಯಾಗಿರಲಿಲ್ಲ ಅಲ್ವಾ? ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಕಂಕಣ ಭಾಗ್ಯ ಆದರೆ ಕೂಡಿ ಬರಲಿದೆ. ಹೌದು, ನಿಮಗೆ ತಕ್ಕಂತಹ ಸಂಬಂಧ, ಒಂದು ಒಳ್ಳೆಯ ಗುಣವಂತ ಸಂಬಂಧ ಆದರೆ ಈ ಸಮಯದಲ್ಲಿ ನಿಮ್ಮನ್ನೇ ಹುಡುಕಿಕೊಂಡು ಬರ್ತಕ್ಕಂಥದ್ದು ಮೇಷರಾಶಿಯವರೇ. ಹೌದು, ಧನಲಾಭ ಪ್ರಾಪ್ತಿಯಾಗುವ ಯೋಗನೂ ಸಹ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥದ್ದು. ಹೌದು, ನೀವು ಈ ಹಿಂದೆ ಹೂಡಿಕೆ ಮಾಡಿರ್ತಕ್ಕಂಥ ಜಾಗದಿಂದ ಈ ಸಮಯದಲ್ಲಿ ನೀವು ನಿರೀಕ್ಷೆಗೂ ಮೀರಿದ ಧನಲಾಭವನ್ನಾದರೆ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ. ಹೌದು, ಬೇರೆ ಬೇರೆ ದಾರಿಗಳಿಂದ ಈ ಸಮಯದಲ್ಲಿ ನಿಮ್ಮ ಕೈಗೆ ಹಣ ಆದರೆ ಬಂದು ಸೇರ್ತಕ್ಕಂಥದ್ದು. ಹಾಗಾಗಿ ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆಯೂ ಸಹ ಹೆಚ್ಚಿರುತ್ತೆ ಮೇಷರಾಶಿಯವರೇ. ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗಿರ್ತಕ್ಕಂತಹ ಧನಲಾಭವನ್ನು, ಹಣವನ್ನು ನೀವು ಅನಗತ್ಯ ಖರ್ಚುಗಳು ಮಾಡೋದು ಬೇಡ ಆಗಿರುತ್ತೆ. ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇಡ್ತಕ್ಕಂಥದ್ದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ ಮೇಷರಾಶಿಯವರೇ. ಹೌದು, ನಿಮಗೆ ಅದೃಷ್ಟದ ಸಮಯ ಅದು ಶುರುವಾಗ್ತಕ್ಕಂಥದ್ದು. ಆದರೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಸಮಯ ಶುರುವಾಗೋದಕ್ಕಿಂತ ಮೊದಲೇ ಕೆಲವು ದೈವಿಕ ಸೂಚನೆಗಳಾದರೆ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಹೌದು, ಇದ್ದಕ್ಕಿದ್ದಂತೆ ದೈವಿಕ ಕನಸುಗಳು ಬರ್ತಕ್ಕಂಥದ್ದು, ದೇವಾಲಯದಲ್ಲಿರ್ತಕ್ಕಂಥ ಗಂಟೆಯ ಶಬ್ದ ನಿಮಗೆ ಕಿವಿಗೆ ಕೇಳ್ತಕ್ಕಂಥದ್ದು, ಈ ರೀತಿ
ಕೆಲವು ದೈವಿಕ ಸಂಕೇತಗಳಾದರೆ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಅದನ್ನು ನೀವು ನಿರ್ಲಕ್ಷಿಸಬಾರದಾಗಿರುತ್ತೆ. ಹೌದು, ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸ್ತಕ್ಕಂಥದ್ದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ ಮೇಷರಾಶಿಯವರೇ. ಹೌದು, ನಿಮ್ಮ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ಈ ಸಮಯದಲ್ಲಿ ಸುಧಾರಣೆ ಆದರೆ ಆಗ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳು ದೂರ ಆಗಲು ಪ್ರತಿದಿನ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ದೀಪಾರಾಧನೆ ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳೆಲ್ಲ ನಿಮ್ಮ ಜೀವನದಿಂದ ದೂರ ಆಗಿ ಸಕಾರಾತ್ಮಕ ಶಕ್ತಿಗಳಾದರೆ ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಮೇಷರಾಶಿಯವರೇ. ಹೌದು, ಮೇಷರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ, ನೀವು ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಸಣ್ಣ ಪುಟ್ಟ ವಿಚಾರವನ್ನು, ನಿಮ್ಮ ಮುಂದಿನ ಯೋಜನೆಯನ್ನು ಅಂತಂದರೆ ನೀವು ಯಾವುದಾದ್ರೂ ಒಂದು ಜಾಗದಲ್ಲಿ ಆಸ್ತಿಯನ್ನು ಖರೀದಿ ಮಾಡೋ ರೀತಿ ಇದ್ದರೆ, ವಾಹನ ಖರೀದಿ ಮಾಡೋ ರೀತಿ ಇದ್ದರೆ, ಅಥವಾ ಮನೆ ನಿರ್ಮಾಣ ಆಗಿರ್ಬೋದು, ಒಂದು ಹೊಸ ವ್ಯಾಪಾರ ಶುರು ಮಾಡೋದಾಗಿರ್ಬೋದು, ಒಂದು ಹೊಸ ಯೋಜನೆಯಲ್ಲಿ ಹಣದ ಹೂಡಿಕೆ ಮಾಡೋದಾಗಿರ್ಬೋದು, ಈ ರೀತಿ ನೀವು ನಿಮ್ಮ ಮುಂದಿನ ಯೋಜನೆಗಳನ್ನು ನೀವು ನಿಮ್ಮ ಸ್ನೇಹಿತರ ಜೊತೆ, ಸಹೋದ್ಯೋಗಿಗಳ ಜೊತೆ, ಕುಟುಂಬಸ್ಥರ ಜೊತೆ ಹೇಳ್ತಾ ಇದ್ರಿ ಅಲ್ವಾ? ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಮೇಷರಾಶಿಯವರೇ ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳಬೇಡಿ. ಇದರಿಂದ ನಿಮ್ಮ ಮುಂದಿನ ಯೋಜನೆಗಳು ನಿಮ್ಮ ಶತ್ರುಗಳಿಗೆ ತಿಳಿದು ನಿಮ್ಮ ಶತ್ರುಗಳು ನಿಮ್ಮ ಮುಂದಿನ ಯೋಜನೆಯನ್ನು ತಡೆ ಹಿಡಿಯಲು ಯೋಜನೆಯನ್ನು ರೂಪಿಸುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮೇಷರಾಶಿಯವರೇ ಆದಷ್ಟು ನಿಮ್ಮ ಮುಂದಿನ ಯೋಜನೆಗಳನ್ನು ಗುಪ್ತವಾಗಿರಿಸಿ, ಅದರ ಬದಲಿಗೆ ನಿಮ್ಮ ಯಶಸ್ಸಿನ ಮೂಲಕ ನೀವು ಅವರಿಗೆ ಉತ್ತರವನ್ನಾದರೆ ನೀಡಬಹುದಾಗಿರುತ್ತೆ ಮೇಷರಾಶಿಯವರೇ. ಹೌದು, ಶತ್ರುಗಳು ಸಹ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಕ್ರಮೇಣವಾಗಿ ಏರಿಕೆಯಾಗ್ತಾನೆ ಇರ್ತಾರೆ. ಹೌದು, ಇದು ಸಹಜನೇ. ಯಾಕೆ ಅಂತಂದರೆ ಮೇಷರಾಶಿಯವರೇ ಯಾರಾದರೂ ಒಬ್ಬರು ಜೀವನದಲ್ಲಿ ಏಳಿಗೆ ಆಗ್ತಿದ್ರೆ, ಅವರು ಯಶಸ್ಸಿನ ಹಾದಿಯಲ್ಲಿ ಹೋಗ್ತಿದ್ರೆ ಅಂತಂದರೆ ಅವರ ಸುತ್ತಮುತ್ತಲೂ ಕ್ರಮೇಣವಾಗಿ ಶತ್ರುಗಳ ಸಂಖ್ಯೆಯೂ ಸಹ ಏರಿಕೆಯಾಗ್ತಾನೆ ಇರುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಸಹ ಶತ್ರುಗಳ ಸಂಖ್ಯೆ ಏರಿಕೆಯಾಗುತ್ತೆ. ಹಾಗಾಗಿ ಶತ್ರುಗಳ ಬಗ್ಗೆ ಆಲೋಚನೆ ಬೇಡ. ಹೌದು, ನೀವು ನಿಮ್ಮ ಎಲ್ಲ ಆಲೋಚನೆಯನ್ನು ನಿಮ್ಮ ಗುರಿಯ ಮೇಲೆ, ನಿಮ್ಮ ಯಶಸ್ಸಿನ ಹಾದಿಯ ಮೇಲೆ ಮಾತ್ರ ಕೇಂದ್ರೀಕೃತ ಮಾಡಿ. ಹೌದು, ಇದರಿಂದ ನಿಮಗೆ ಹೆಚ್ಚಿನ ಅದೃಷ್ಟ ಮತ್ತು ಯಶಸ್ಸಾದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಅದೇ ರೀತಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯವನ್ನು ನಡೆಸ್ತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು. ಗೃಹ ಪ್ರವೇಶ, ನಾಮಕರಣ, ಮದುವೆ ಮುಂತಾದ ಶುಭ ಕಾರ್ಯಗಳನ್ನು ನಡೆಸ್ತಕ್ಕಂಥದ್ದು ಅಥವಾ ಶುಭ ಕಾರ್ಯಗಳ ಬಗ್ಗೆ ಮಾತುಕತೆ ನಡೆಯುವ ಸಾಧ್ಯತೆ ನಿಮ್ಮ ಜೀವನದಲ್ಲಿರ್ತಕ್ಕಂಥದ್ದು ಮೇಷರಾಶಿಯವರೇ. ಹೌದು, ಮೇಷರಾಶಿಯವರೇ ಇಷ್ಟು ದಿನ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ರೀತಿ ತೊಂದರೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಭಿನ್ನಾಭಿಪ್ರಾಯಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಅಡೆತಡೆಗಳು, ತೊಂದರೆಗಳು ಎಲ್ಲನೂ ಸಹ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಿಂದ ದೂರ ಆದರೆ ಆಗ್ತಕ್ಕಂಥದ್ದು. ಹೌದು, ಅದೇ ರೀತಿ ಹೆಚ್ಚಿನ ಸಂತೋಷ, ನೆಮ್ಮದಿಯಾದರೆ ಈ ಸಮಯದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು. ಅದೇ ರೀತಿ ಈಗ ಧನಲಾಭ ಪ್ರಾಪ್ತಿಯಾಗುವ ಕಾರಣದಿಂದಾಗಿ ಹಣಕಾಸಿನ ವಿಚಾರದಲ್ಲಿ ನೀವು ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೊಳ್ತಾ ಇದ್ದೀರಾ ಅಂತಂದರೆ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆಯನ್ನು ಮಾಡಿ ಈ ಸಮಯದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹುಮುಖ್ಯ ಆಗಿರುತ್ತೆ ಮೇಷರಾಶಿಯವರ ಜೀವನದಲ್ಲಿ. ಅದೇ ರೀತಿ ಮೇಷರಾಶಿಯವರೇ ನೀವು ವ್ಯಾಪಾರವನ್ನು ಮಾಡ್ತಿದ್ರೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ವ್ಯಾಪಾರದಲ್ಲೂ ಸಹ ನೀವು ನಿರೀಕ್ಷೆಗೂ ಮೀರಿದ ಲಾಭವನ್ನಾದರೆ ಕಾಣಬಹುದಾಗಿರುತ್ತೆ. ಇಷ್ಟು ದಿನ ಸಂಕಟ ಆದರೆ ಪಡ್ತಿದ್ರಿ. ಹೌದು, ವ್ಯಾಪಾರದಲ್ಲಿ ಲಾಭಕ್ಕಿಂತ ನಷ್ಟದ ದಿನಗಳೇ ಹೆಚ್ಚಾಗಿದೆ ಅಂತ ಹೇಳಿ ಸಂಕಟ ಆದರೆ ಪಡ್ತಿದ್ರಿ ಅಲ್ವಾ? ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನೀವು ಮಾಡ್ತಕ್ಕಂಥ ವ್ಯಾಪಾರದಲ್ಲೂ ಸಹ ಲಾಭವನ್ನು ಕಾಣಬಹುದಾಗಿರುತ್ತೆ. ಹಳೆಯ ಗ್ರಾಹಕರು ಸಹ ಹೆಚ್ಚಾಗ್ತಾರೆ. ಅದೇ ರೀತಿ ನಿಮಗೆ ಗ್ರಾಹಕರ ಸಂಖ್ಯೆಯೂ ಸಹ ಕ್ರಮೇಣವಾಗಿ ಏರಿಕೆಯಾಗೋದ್ರ ಮೂಲಕ ಲಾಭದಾಯಕ ಕ್ಷಣವನ್ನಾದರೆ ನೀವು ಕಾಣಬಹುದಾಗಿರುತ್ತೆ ವ್ಯಾಪಾರದಲ್ಲಿ ಮೇಷರಾಶಿಯವರೇ. ಅದೇ ರೀತಿ ಉದ್ಯೋಗವನ್ನು ಹುಡುಕ್ತಾ ಇರ್ತಕ್ಕಂತಹ ಮೇಷರಾಶಿಯವರಿಗೆ ಇದು ಒಂದು ಒಳ್ಳೆಯ ಸಮಯ ಆಗಿರುತ್ತೆ. ಹೌದು, ನಿಮಗೆ ತಕ್ಕಂತಹ ಉದ್ಯೋಗ ಆದರೆ ಈಗ ಪ್ರಾಪ್ತಿಯಾಗ್ತಕ್ಕಂಥದ್ದು. ಉದ್ಯೋಗದ ಅವಕಾಶವೂ ಸಹ ನಿಮಗೆ ಸಿಗ್ತಕ್ಕಂಥದ್ದು. ತುಂಬ ವರ್ಷಗಳಿಂದ ನೀವು ಸಹ ಉದ್ಯೋಗಕ್ಕೆ ಕಾಯ್ತಾ ಇದ್ದೀರಾ, ಆದರೆ ಈಗ ನಿಮಗೆ ಉದ್ಯೋಗದ ಅವಕಾಶ ಆದರೆ ಹುಡುಕಿಕೊಂಡು ಬರ್ತಕ್ಕಂಥದ್ದು ನಿಮ್ಮ ಒಂದು ಜೀವನದಲ್ಲಿ ಮೇಷರಾಶಿಯವರೇ. ಅಥವಾ ನೀವು ಈಗಾಗಲೇ ಉದ್ಯೋಗವನ್ನು ಮಾಡ್ತಿದ್ರೆ ಮೇಲಾಧಿಕಾರಿಗಳಿಂದ ನೀವು ಮೆಚ್ಚುಗೆಯ ಮಾತನ್ನು ಸಹ ಕೇಳಬಹುದಾಗಿರುತ್ತೆ. ಯಾವ ಈ 6 ತಪ್ಪುಗಳನ್ನು ನೀವು ನಿಮ್ಮ ಜೀವನದಲ್ಲಿ ಮಾಡಬಾರದಾಗಿರುತ್ತೆ ಅದನ್ನು ನಾವು ನೋಡೋದಾದ್ರೆ, ಮೊದಲಿಗೆ ಹಿರಿಯರ ಮಾತನ್ನು ಕೇಳದೇ ಇರತಕ್ಕಂಥದ್ದು. ಹೌದು, ಈ ರೀತಿ ಮಾಡಬೇಡಿ. ಹಿರಿಯರ ಮಾತನ್ನು ಕೇಳಿ, ಇದರಿಂದ ಹೆಚ್ಚಿನ ಅದೃಷ್ಟ ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಅನ್ನೋದು ನಿಮ್ಮ ಬಳಿಗೆ ಬರೋದಿಲ್ಲ. ಅನಗತ್ಯ ಖರ್ಚುಗಳನ್ನು ಮಾಡ್ತಾ ಇರ್ತೀರಾ, ಆದರೆ ಅದನ್ನು ಮಾಡಬೇಡಿ. ಮತ್ತು ನಿಮಗೆ ಜೀವನದಲ್ಲಿ ಸಿಕ್ಕಿರ್ತಕ್ಕಂಥ ಅವಕಾಶಗಳನ್ನು ಮುಂದೂಡಿಸ್ತಾ ಇರ್ತೀರಾ, ಹಾಗೆ ಮಾಡಬೇಡಿ. ನಂತರ ಯಾರನ್ನು ಸಹ ಅತಿ ಬೇಗ ನಂಬಬೇಡಿ. ಈ ಸಮಯದಲ್ಲಿ ಕೋಪದಿಂದ ನಿರ್ಧಾರವನ್ನು ತಗೊಳ್ತಾ ಇರ್ತೀರಾ, ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳಿ. ನಂತರ
ನಕಾರಾತ್ಮಕ ಚಿಂತನೆಗಳನ್ನು ಮಾಡ್ತಿರ್ತೀರ. ಆದರೆ ನಕಾರಾತ್ಮಕ ಚಿಂತೆಗಳು ಬೇಡ ಆಗಿರುತ್ತೆ ನಿಮ್ಮ ಜೀವನದಲ್ಲಿ. ಈ 6 ತಪ್ಪುಗಳನ್ನು ಮೇಷರಾಶಿಯವರು ಮಾಡಬಾರದಾಗಿರುತ್ತೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ. ಇದು ಮೇಷರಾಶಿಯವರ ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಅದೇ ರೀತಿ ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.